ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದಾಗ ಭಾಳ ಜನಪ್ರಿಯ ಆದಂಥ ವ್ಯಕ್ತಿ ಯಾರು ಗೊತ್ತೈತೇನ್ರಿ? ಮಾಜಿ ಸಚಿವ, ಈಗಾಗಲೇ ಬೆಂಗಳೂರಿನ ಶಾಸಕ. ನಾವು ಎಷ್ಟು ವಿಡಿಯೋ ಮಾಡಿದ್ದೀವಿ. ಇವತ್ತು 20 ಜಿಲ್ಲೆದವ್ರ ಆ ವ್ಯಕ್ತಿನ ನಮ್ಮೂರಿಗೆ ಕರ್ಕೊಂಬರ್ರಿ, ನಮ್ಮ ಜಿಲ್ಲಾಗೆ ಕರ್ಕೊಂಬರ್ರಿ, ಆ ವ್ಯಕ್ತಿ ನಮ್ಮ ಜಿಲ್ಲಾದಾಗ ಕಾಲಿಡ್ಬೇಕು, ನಮ್ಮ ಕ್ಷೇತ್ರದಾಗ ಕಾಲಿಡ್ಬೇಕು, ಕಾಲಿಡ ತಕ್ಷಣ ಆ ಕ್ಷೇತ್ರ ಪಾವನ ಆಕೈತೆ ಅಂಥೇಳಿ 20 ಜಿಲ್ಲೆದವ್ರು ಈ ಕಾಕಾಗ ಪದೇ ಪದೇ ಫೋನ್ ಮಾಡಾಕತ್ತೀರಿ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಹೃದಯವಂತ ವ್ಯಕ್ತಿ, ಎಲ್ಲರ ಜೊತೆ ಬೆರೆತಿರುವಂಥ ವ್ಯಕ್ತಿ, ಯಾವ ಜಾತಿ ವಿಜಾತಿ ಮಾಡಲಾರ್ದಂಥ ವ್ಯಕ್ತಿ, ಎಲ್ಲ ಸರ್ವ ಜಾತಿ ಅವ್ರನ್ನ ಒಂದೇ ಥರಾಗಿ ತೊಗೊಂಡು ಹೋಗುವಂಥ ವ್ಯಕ್ತಿ. ಅವನು ಒಬ್ಬ ಮಹಾಸ್ವಾಮಿಗಳ ಬಾಯಿಯಿಂದ ಪ್ರಸಾದ ತೆಗೆದುಕೊಂಡಂಥ ಆ ಪ್ರಸಾದವನ್ನು ತನ್ನ ಬಾಯಲ್ಲಿ ಹಾಕಿಕೊಂಡಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ನೋಡಿದಿರಿ ಇಂಥ ಶಾಸಕನ? ಅವನೇ ಜಡ್ ಜಮೀರ್ ಅಹ್ಮದ್ ಖಾನ್, ಬೆಂಗಳೂರಿನ ಚಾಮರಾಜಪೇಟೆ ಶಾಸಕ. ಯಾಕೆ ಚಾಮರಾಜಪೇಟೆ ಶಾಸಕ ಅಂತ ಹೇಳಕತ್ತೀನಿ ಅಂದ್ರೆ, ಇವತ್ತು 22 ಜಿಲ್ಲೆ ಉತ್ತರ ಕರ್ನಾಟಕ ಏನು ಸಂಬಂಧ ಬರ್ತಾವ, ಅಲ್ಲಿ ಜಮೀರ್ ಅಹ್ಮದ್ ಕಾಲಿಟ್ಟಂದ್ರೆ ಅಲ್ಲಿ 20ರಿಂದ 30 ಶಾಸಕ ತಯಾರು ಮಾಡುವಂಥ ಶಕ್ತಿ ಜಮೀರ್ ಅಹ್ಮದ್ ಖಾನ್ ಕಡೆ ಐತಿ. ಯಾಕಂದ್ರೆ ಅಲ್ಲಿ ನೋಡ್ರಿ, ಅವ್ರ ಕಚೇರಿಗೆ ಹೆಚ್ಚು ನಮ್ಮ ಗುಲ್ಬರ್ಗ, ಬೀದರ್, ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಕುಷ್ಟಗಿ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಅಥಣಿ ಈ ಎಲ್ಲರೂ ಅವನ ಆಫೀಸ್ಗೆ ಹೋಗ್ತಾರ್ರಿ. ತನ್ನ ಕ್ಷೇತ್ರದ ಜನಕ್ಕಿಂತಲೂ ನಮ್ಮ ಕ್ಷೇತ್ರ ಜನ ಹೊಂಟಾರ್ರಿ. ಹೋಗೋಗಿ ತಮ್ಮ ಅಹವಾಲು ತೊಗೊಳಕತ್ತಾರ. ಎಷ್ಟೋ ಮೆಡಿಕಲ್ ಬಿಲ್ಗಳನ್ನು ತಾವು ಸ್ವತಃ ನಿತ್ತ ಮಾಡಿಸಿಕೊಡಕತ್ತಾರ. ಮುಖ್ಯಮಂತ್ರಿ ಮೇಲೆ ಪ್ರೆಷರ್ ಮಾಡಿ ಯಾಕೆ ಮಾಡ್ಬೇಕ್ರಿ? ನಿಮ್ಮ ಕ್ಷೇತ್ರ ಸಂಬಂಧ ಅಲ್ಲ, ನಾ ಯಾಕೆ ಮಾಡ್ಬೇಕು ಅನ್ನೋ ಶಾಸಕ ಅಲ್ಲ. ಎಲ್ಲೆಲ್ಲೋ ನೋಡ್ರಿ, ಪೂನಾದಿಂದ ಬಂದಾರ, ಮೊನ್ನೆ ನಾವು ಸಮಕ್ಷಮ ನೋಡಿದಾಗ, ಪಂಜಾಬದಿಂದ ಬಂದಾರ, ಮಹಾರಾಷ್ಟ್ರ ಬಾಂಬೆದಿಂದ ಬಂದಾರ. ನಮಗೆ ಒಂದು ಸ್ವಲ್ಪ ತೊಂದರೆ ಐತ್ರಿ, ನಮ್ಮ ಅಹವಾಲು ಸ್ವೀಕಾರ ಮಾಡಿರಿ, ನಮಗೆ ಚಿಕಿತ್ಸೆ ಇಲ್ಲ, ನಮ್ಮ ಚಿಕಿತ್ಸೆಗೆ ಸ್ಪಂದಿಸ್ರಿ. ಈ ಹಿಂದಕ್ಕೆ ಕಲ್ಕತ್ತಾದ ಒಂದು ಹುಡುಗಿದ ಹೇಳಿದ್ನ ವಿಷಯ ಅದು ಜಗತ್ತಿವತ್ತು ಜಾಹೀರಾಗೈತಿ. ಎಲ್ಲಿ ಜಮೀರ್ ಅಹ್ಮದ್ ದಕ್ಷಿಣ ಭಾರತಕ್ಕಿಂತಲೂ ಉತ್ತರ ಭಾರತದಾಗ ಹೆಸರುವಾಸಿ ಆಗಾಕತ್ತಾನ. ಏನು ಕರ್ನಾಟಕ ರಾಜ್ಯ ಲೀಡರ್ ಆಗ್ತಾನೋ, ಏನು ಭಾರತದ ಲೀಡರ್ ಆಗ್ತಾನೋ ಗೊತ್ತಿಲ್ಲ. ಎಲ್ಲರೂ ಕಚೇರಿಗೆ ಬಂದ ತಕ್ಷಣ, ತಮ್ಮ ಕೆಲಸ ಆದ ತಕ್ಷಣ ಇನ್ನೂ 4 ಫೋಟೋನ್ಗೆ ಇಳಿಯೋಕ್ಕಿಂತ ಅವ್ರ ಆಫೀಸ್ ಮುಂದೆ ಅಲ್ಲೇ ಹೇಳ್ತಾರೆ, ಈ ವ್ಯಕ್ತಿಗೆ ಆಯುಷ್ ಕೊಡಪ್ಪ, ಈ ವ್ಯಕ್ತಿಗೆ ಇನ್ನೂ ಶಕ್ತಿ ಕೊಡಪ್ಪ, ಈ ವ್ಯಕ್ತಿಗೆ ಬಡವರ ತಾಕತ್ತು ಕೊಡಪ್ಪ, ನಮಗೆ ಇರುವಂಥ ಆಯುಷನ್ನು ಈ ಜಮೀರ್ ಅಹ್ಮದ್ಗೆ ಕೊಡಪ್ಪ. ಜಮೀರ್ ಅಹ್ಮದ್ 1000 ವರ್ಷ ಬದುಕಲಿ. ಇಂಥ ಒಂದು ಜಮೀರ್ ಅಹ್ಮದ್ಗಿಂತಲೂ 1000 ಜಮೀರ್ ಅಹ್ಮದ್ ತಯಾರು ಮಾಡುವಂಥ ಶಕ್ತಿ ಈ ಜಮೀರ್ ಅಹ್ಮದ್ಗೆ ಕೊಡಲಿ ಅಂಥೇಳಿ ಅದೇ ಪೌಟನ್ಗೆ ಅಂತೇಳಿ ಕಣ್ಣೀರು ಸುರಿಸಿ ಆಶೀರ್ವಾದ ಮಾಡ್ತಾರೆ. ಅದನ್ನು ಕಣ್ಣಾರೆ ನೋಡಿಸಲೋಬೇಕಾದ್ರೆ ಚಾಮರಾಜಪೇಟೆಗೆ ಹೋಗ್ರಿ. ಅನೇಕ ಬಾರಿ ನಾವು ಚಾಮರಾಜಪೇಟೆ ಕಚೇರಿಗೆ ಹೋದೀವಿ, ಯಾರೂ ಇಲ್ಲದ ಸಮಯದಲ್ಲಿ ಹೋದೀವಿ. ಅಲ್ಲಿರುವಂಥ ಅಯ್ಯೂಬ್ ಅಂತ ಒಬ್ಬ ಆಪ್ತ ಕಾರ್ಯದರ್ಶಿ ಅಲ್ಲಿ ಜಮೀರ್ ಅಹ್ಮದ್ ಇರಲಿಲ್ಲ ಅಂದ್ರೂ ಸೆಕೆಂಡ್ ಜಮೀರ್ ಅಹ್ಮದ್ ಆಗಿ ಅಯ್ಯೂಬ್ ಕರೆದ ಮಾತಾಡ್ಸಾನ. ನೋಡ್ರಿ, ಏನು ತಂದಿರಿ, ಯಾವ ಅರ್ಜಿ ಐತಿ, ಯಾವ ಇಲಾಖೆಗೆ ಸಂಬಂಧ ಐತಿ, ಏನು ನಿಮ್ಮ ನೋವು ಐತಿ, ಏನು ದುಃಖ ಐತಿ, ದುಮ್ಮಾನ ಐತಿ ಅಂತೇಳಿ ಒಬ್ಬ ಆಪ್ತ ಕಾರ್ಯದರ್ಶಿ 16 ವರ್ಷದಿಂದ ಅಲ್ಲಿ ಕಾಯ ವಾಚ ಮನಸ ವಿಶ್ವಾಸದಿಂದ ಕೆಲಸ ಮಾಡ್ತಾನಂದ್ರೆ ಅವನು ಒಂದು ಕ್ಷೇತ್ರಗಣಿತರ ಈಗ MLA ಹಾಕಾನ. ಆದ್ರೆ ನಾ MLA ಆಗೋದಿಲ್ಲ, ಕಾರ್ಪೊರೇಟರ್ ಆಗೋದಿಲ್ಲ. ಜಮೀರ್ ಅಹ್ಮದ್ ಜೊತೆ ನನ್ನ ಜೀವ ಇರುವವರೆಗೆ ಅವ್ರ ಜೊತೆ ನಾ ಸಾಥ್ ಕೊಟ್ಟು ಅವರು ಮಾಡುತ್ತಿರುವ ಸಮಾಜ ಸೇವೆ, ಅವರು ಮಾಡುತ್ತಿರುವ ಜನಸೇವೆಯನ್ನು ನಾನು ತುಂಬ ಜನರಿಗೆ ತಲುಪಿಸೋದು ನನ್ನ ಡ್ಯೂಟಿ. ನಾನೊಬ್ಬ ಸಿಪಾಯಿ. ಜಮೀರ್ ಅಹ್ಮದ್ ಖಾನ್ ಅವರಂತಾನ ಅಯ್ಯೂಬ್ ಖಾನ್. ನೋಡ್ರಿ, ಅಯ್ಯೂಬ್ ಖಾನನ ಪರಿಸ್ಥಿತಿ. ಹೋದ ತಕ್ಷಣ ಅಲ್ಲಿ ಎಲ್ಲರನ್ನೂ ಕರೆಸಿ ಮಾತಾಡ್ಸಾರ. ಬಂದವರಿಗೆ ಚಹಾ ಉಪಚಾರ, ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀರಿ, ತಿಂಡಿ ಏನಾದರೂ ತಿಂತೀರಾ, ಊಟ ಮಾಡ್ತೀರಾ? ಯಾರು ಕೇಳ್ತಾರ್ರಿ? ಇವತ್ತು 600-700 ಕಿಲೋಮೀಟ್ರ್ ಬಿಟ್ಟು ಹೊಂಟಾರ ಅಲ್ಲಿ ಜನ. ಎಲ್ಲೋ ಕ್ಷೇತ್ರದ ಜನ ಹೋದರೂ ಸಹಿತ ಜಮೀರ್ ಅಹ್ಮದ್ ಖಾನ್ ಯಾವ ಜಾತಿ ನೋಡಲಿಲ್ಲ, ಯಾವ ಧರ್ಮ ನೋಡಲಿಲ್ಲ. ಎಲ್ಲರೂ ನಾವು ಒಂದೇ, ಅಲ್ಲಾ ಒಂದೇ, ಪರಮಾತ್ಮ ಒಂದೇ, ಶಿವ ಒಂದೇ. ಗಣೇಶ ಚತುರ್ಥಿ ದಿವಸ, ಗಣಪತಿ ದಿವಸ ಅಲ್ಲಿ ಹೋಗಿ ಗಣೇಶ ದೇವಾಲಯದಾಗ ಪೂಜೆ ಮಾಡುವಂಥ ವ್ಯಕ್ತಿ. ಈದ್ ಮಿಲಾದ್ ಬಂದರೆ ಈ ಮುಸಲ್ಮಾನರ ಜೊತೆ ಬೆರೆತಿರುವಂಥ ವ್ಯಕ್ತಿ. ಅನೇಕ ಅಲ್ಲಿ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ದೈನಂದಿನವಾಗಿ ಎಷ್ಟೋ ದಾನ ಧರ್ಮ ಮಾಡಿ ಇವತ್ತು ಕರ್ನಾಟಕ ಅಲ್ಲ ಭಾರತದಲ್ಲಿ ಹೆಸರುವಾಸಿಯಾದಂಥ ಇವತ್ತು ಉತ್ತರ ಕರ್ನಾಟಕಕ್ಕೆ ಎಲ್ಲರೂ ಜಮೀರ್ ಅಹ್ಮದ್ ಖಾನ್ ಕಾಲಿಟ್ಟಂದ್ರೆ 25ರಿಂದ 30 ಶಾಸಕ ತಯಾರು ಮಾಡುವಂಥ ತಾಕತ್ತು ಕೇವಲ ಜಮೀರ್ ಅಹ್ಮದ್ ಖಾನ್ಗೈತಿ. ಉತ್ತರ ಕರ್ನಾಟಕದ ಮಹಾಜನತೆ, ನೀವು ಜಮೀರ್ ಅಹ್ಮದ್ ಖಾನ್ ಕಚೇರಿಗೆ ಒಮ್ಮೆ ಭೇಟಿಯಾಗ್ರಿ, ಅವರನ್ನು ಸ್ವತಃ ಒಮ್ಮೆ ಭೇಟಿಯಾಗಿ ವಿಚಾರ ವಿನಿಮಯ ಮಾಡಿರಿ, ಪರೀಕ್ಷೆ ಮಾಡಿರಿ. ಇದೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮಗೆ. ಅಲ್ಲಿ ನಿಮಗೆ ಯಾವ ರೀತಿ ಪರಿಸ್ಥಿತಿ, ನಿಮಗೆ ಅನುಕಂಪದ ನಿಮಗೆ ಸ್ಪಂದನೆ ಸಿಗುತ್ತೈತೆ ಅನ್ನೋದು ನೋಡ್ರಿ. ಅಲ್ಲಿರುವ ಆಪ್ತ ಕಾರ್ಯದರ್ಶಿ, ಗನ್ಮ್ಯಾನ್ ಅವ್ರ ಕಚೇರಿ ಅವರು ಎಲ್ಲರೂ ಸಹಿತ ನಿಮ್ಮನ್ನು ಸ್ವಾಗತ ಮಾಡ್ತಾರೆ. ಎಲ್ಲಿಂದ ದೂರಿಂದ ಬಂದೇರಿ, ಬಂದು ಕುಂಡ್ರಿ, ವಿಶ್ರಾಂತಿ ತಗೋರಿ ಅಂತೇಳಿ ಯಾರೇ ಮಾಡ್ತಾರ್ರಿ.
ದಕ್ಷಿಣ ಕರ್ನಾಟಕದಾಗ ಜಮೀರ್ ಅಹ್ಮದ್ ಅಂತಿರಬೇಕು. ಇವತ್ತು ಹುಬ್ಬಳ್ಳಿಯಿಂದ ಹಿಡಿದು ಗುಲ್ಬರ್ಗ ಬೀದರ್ದಲ್ಲಿ ಹೋದರೂ ಸಹಿತ ಒಂದೊಂದು ಕ್ಷೇತ್ರದಲ್ಲಿ 2 ರಿಂದ 3 ಶಾಸಕರನ್ನು ತಯಾರು ಮಾಡುವಂಥ ಈ ಜಮೀರ್ ಅಹ್ಮದ್ ಖಾನ್ ಕಡೆ ದೇವರು ಅಂಥ ಶಕ್ತಿ ಕೊಟ್ಟಾನ. ಹಾಗಾದ್ರೆ ಜಮೀರ್ ಅಹ್ಮದ್ ಖಾನನ ಮುಸಲ್ಮಾನ ನಾಯಕ ಅಲ್ಲ, ಈ ಕರ್ನಾಟಕ ರಾಜ್ಯದ OBC ನಾಯಕ ಅಂತೇಳಿ ಇನ್ನು ಕೆಲವೇ ದಿನಗಳಲ್ಲಿ ಘೋಷಣೆ ಆಗೋದು. ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಪಾದಯಾತ್ರೆ ಮುಖಾಂತರ ಜಮೀರ್ ಅಹ್ಮದ್ ಖಾನ್ ತಿರುಗಾಡಿ ಸಂಘಟನೆ ಮಾಡ್ತೀನಿ ಅಂತೇಳಿ ನಮಗೆ ವಚನ ಕೊಟ್ಟಾರ. ಅದರ ಸಲುವಾಗಿ ಸುದ್ದಿ ಹೇಳಕ್ಕೆ ಬಂದೇನೆ. ಜಮೀರ್ ಅಹ್ಮದ್ ಖಾನ್ಗೆ ಮತ್ತೊಂದು ಹೆಸರು ಸಮಾಜ ಸೇವೆ, ಜಮೀರ್ ಅಹ್ಮದ್ ಖಾನ್ಗೆ ಮತ್ತೊಂದು ಹೆಸರು ಬಡ ಜನರ ಅಹವಾಲ ಸ್ವೀಕರಿಸಿ ಸಾಂತ್ವನ ಹೇಳಿ ಸ್ಪಂದಿಸುವುದು. ಜಮೀರ್ ಅಹ್ಮದ್ ಖಾನ್ಗೆ ಮತ್ತೊಂದು ಹೆಸರು ಅವರು ತಂದಂಥ ಯಾವುದೇ ಕೆಲಸವನ್ನು ತಕ್ಷಣ ಇತ್ಯರ್ಥ ಮಾಡುವಂಥ ಜಮೀರ್ ಅಹ್ಮದ್ ಖಾನ್ಗೆ 3ನೇ ಹೆಸರು ಪ್ರೀತಿ ವಿಶ್ವಾಸದ ಸಂಕೇತ ಜಮೀರ್ ಅಹ್ಮದ್ ಖಾನ್. ಹಾಗಾದ್ರೆ ಒಂದು ದಿವಸ ಚಾಮರಾಜಪೇಟೆಗೆ ಹೋಗಿ ಬರ್ತೀರಿ. ಉತ್ತರ ಕರ್ನಾಟಕದ ಮಹಾಜನತೆ ಯಾವುದೇ ಜಾತಿ ಅನ್ಬೇಡ್ರಿ, ವಿಜಾತಿ ಅನ್ಬೇಡ್ರಿ, ನೇರವಾಗಿ ಹೋಗ್ರಿ. ನಿಮಗೆ ಆನಂದರಾವ್ ಸರ್ಕಲ್ದಿಂದ ರಿಕ್ಷಾ ನಾವು ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಸಟ್ನ ಕರ್ಕೊಂಡು ಹೋಗಿ ಬಿಡ್ತಾನೋ. ಒಂದು ಸಲ ಅಲ್ಲಿ ಭೇಟಿಯಾಗಿ ನೋಡ್ಕೊಂಬರ್ರಿ. ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕೆಲವು ಅಂಶಗಳನ್ನು ಹಾಕಾಕತ್ತೀನಿ. ಜಮೀರ್ ಅಹ್ಮದ್ ಖಾನ್ ಅವರ ಮಗಾನು ಸಹಿತ ಇವತ್ತು ದೇಶವ್ಯಾಪಿಯಲ್ಲಿ ಬನಾರಸ್ ಪಿಕ್ಚರ್ ತೆಗೆದ ಬನಾರಸ್ ನೋಡಕ್ಕೆ ಎಷ್ಟೋ ಖರ್ಚಾಕೈತೆ. ಆದ್ರೆ 3 ತಾಸಿನಾಗ ಬನಾರಸ್ ತೋರ್ಸ್ಯಾನ. ಲಕ್ಷಾಂತರ ರೂಪಾಯಿ ಖರ್ಚಾಕೈತಿ. ಒಂದು ಯಾತ್ರಾ ಮಾಡ್ಬೇಕಾರೆ ಹೋಯ್ತು ಕುಟುಂಬ ಸಮೇತ. ನಾವು 100-150 ರೂಪಾಯಿದಾಗ ಇವತ್ತು 3 ತಾಸಿನಾಗ ಇಡೀ ಬನಾರಸನ ನಮ್ಮದು ಮುಂದೆ ತಂದಿಟ್ಟಾನಂದ್ರೆ ಇವಂಥ ಜಮೀರ್ ಅಹ್ಮದ್ ಖಾನ್ ಮಗ ಜಯದ್ ಖಾನ್ ಇರ್ಬೇಕ್ರಿ. ಅವನಿಗೂ ದೇವರು ಆಯುಷ್ಯ ಕೊಡಲಿ ಅಂತೇಳಿ ಜನ ಬೇಡ್ತಾರೆ. ತಂದೆಗೆ ತಕ್ಕ ಮಗ ಅವನು ಸಹಿತ ಬಹಳ ಪ್ರೀತಿ ವಿಶ್ವಾಸದಿಂದ ಎಷ್ಟೊಂದು ಜನರ ಸುಖ ದುಃಖ ವಿಚಾರ ಮಾಡ್ಕೋತ ಹೊಂಟಾನ. ಅಪ್ಪನಿಗೆ ತಕ್ಕ ಮಗ ಅಂದರೆ ಜಯದ್ ಖಾನ್, ಜಮೀರ್ ಖಾನ್. ಈ ಇಬ್ಬರು ರತ್ನಗಳು ಉತ್ತರ ಕರ್ನಾಟಕದ ಹೀರೋಗಳು. ಇನ್ನು ಮುಂದೆ ಮತ್ತೊಂದು ಎಪಿಸೋಡ್ದಾಗ ಬರ್ತೀನಿ ಡೀಟೇಲ್ ಹೇಳಕ್ಕೆ. ಕೆಲವು ಕೆಲವು ಚಟುವಟಿಕೆ, ಕೆಲವು ಸಾಮಾಜಿಕ ಚಟುವಟಿಕೆಗಳನ್ನ ಹಾಕಾಕತ್ತ ನೋಡ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿಪ್ಪ. ನಮಸ್ಕಾರ. ಮಗಳಿಗೆ ಯಾರು ಎಲ್ಲಿದ್ದಾರೆ?